ವಿಧಾನಸಭಾ ಉಪಚುನಾವಣೆ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಅಲ್ಲಿ ಆಗಿರುವಂಥದ್ದು. ಒಂದು ಕಡೆ ಒಂದು ರಿಜ್ವಾನ್ ಅರ್ಷದ್ ಆಗಿರ್ಬೋದು, ಸಲೀಂ ಅಹಮದ್ ಅವರು ಆಗಿರ್ಬೋದು, ಇವರೆಲ್ಲರೂ ಕೂಡ ಪಕ್ಷದ ಅಭ್ಯರ್ಥಿನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಆದರೆ ಮಗದೊಂದು ಕಡೆ ಸಮುದಾಯದಲ್ಲಿ ಒಡಕನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನ ಆಗಿತ್ತು ಅನ್ನುವಂಥ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಅಲ್ಲಿ ಈಗ ವ್ಯಕ್ತ ಆಗ್ತಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಿವಾಜಿನಗರ ಶಾಸಕರು ಆಗಿರುವಂಥ ರಿಜ್ವಾನ್ ಅರ್ಷದ್ ಇದ್ದಾರೆ. ಆಕ್ಚುಲಿ ಆಗ ನಡೆದಿದ್ದಾದ್ರೂ ಏನು ಅನ್ನುವಂಥ ವಾಸ್ತವನ ಅರಿಯುವಂಥ ಒಂದು ಪ್ರಯತ್ನ ಮಾಡೋಣ. ರಿಜ್ವಾನ್ ಅರ್ಷದ್ ಅವರೇ, ಈಗಾಗಲೇ ಕೂಡ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಕಾಂಗ್ರೆಸ್ ಅಲ್ಲಿ. ನಿಜಕ್ಕೂ ಅವತ್ತಿನ ಬೆಳವಣಿಗೆ ಪಕ್ಷದ ಅಭ್ಯರ್ಥಿನ ಸೋಲಿಸಬೇಕು ಅನ್ನೋ ಉದ್ದೇಶದ ಪ್ರಯತ್ನಗಳೇ ಆಗಿತ್ತ? ನಾನು ಸ್ಪಷ್ಟವಾಗಿ ನಾನು ಏನು ಹೇಳಬೇಕಾಗಿತ್ತು ಎಲ್ಲ ಹೇಳಿದ್ದೇನೆ. ಏನಾಗಿದೆ ಅಂತ ಪಕ್ಷದ ವರಿಷ್ಠರಿಗೆ ಮಾಹಿತಿ ಇದೆ. ನಾನು ಯಾರು ಏನು ಮಾಡಿದ್ದಾರೆ, ಅವ್ರು ಸೋಲ್ಸಕ್ಕೆ ಹೊರಟಿದ್ದಾರೋ, ಇವನು ಮಾಡಿದಾರೋ, ಅದೇನು ನಾನು ಹೇಳೋಕ್ಕೂ ಹೋಗೋದಿಲ್ಲ. ಯಾರು ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ ಅದು ಮಾಹಿತಿ ಪಕ್ಷದಲ್ಲಿದೆ. ಯಾರು ಪಕ್ಷವನ್ನು ಸೋಲಿಸಿ ಬಿ ಜೆ ಪಿನ ಸಹಾಯ ಮಾಡೋಕ್ಕೆ ಹೊರಟಿದ್ರು ಅದು ಮಾಹಿತಿ ಪಕ್ಷದಲ್ಲಿದೆ. ಮತದ ವಿಭಜನೆ ಹೇಗಾಗಬೇಕು, ಬಿ ಜೆ ಪಿ ಅದರ ಮುಖಾಂತರ ಹೇಗೆ ಗೆಲ್ಲಬೇಕು ಅಂತ ಏನೇನೋ ಹುನ್ನಾರಗಳಾಗಿರ್ಬೋದು, ಏನೇನೋ ಪ್ರಯತ್ನಗಳಾಗಿರ್ಬೋದು, ಅದೆಲ್ಲ ಏನು ನಡೆದಿದೆ ಅಂತ ಪಕ್ಷದಲ್ಲೇ ಮಾಹಿತಿ ಇದೆ. ನಾನು ಹೇಳಬೇಕಂಥದ್ದು ಏನಿಲ್ಲ. ನಾನು ಇಷ್ಟೇ ಹೇಳಿದ್ದೇನೆ, ಟಿಕೆಟ್ಟು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ, ಒಬ್ಬ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಸಿಗ್ಬೋದಿತ್ತು. ನಾವು 4-5-6 ಹೆಸರು ಇಟ್ಕೊಂಡು ಹೋಗ್ಬೇಕಿತ್ತು. ಒಂದೇ ಒಂದು ಹೆಸರು ಇಟ್ಕೊಂಡು ಬಲವಂತ ಮಾಡಿ ಅದೇ ಹೆಸರು ಮೇಲೆ ಅದಾಗದೇ ಇದ್ದರೆ ಯಾರಿಗಾದ್ರೂ ಕೊಟ್ಟರೆ ಇವ್ರಿಗೆ ಕೊಡಬೇಕು ಅಂತ ನಾವು ಕೆಲವು ನಮ್ಮ ನಾಯಕರ ಹಠ ಹಿಡಿದಿರೋದ್ರಿಂದ ನಮಗೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನಾನು ಹೇಳಿದೆ. ಸಿ ಎಂ ಸಿದ್ದರಾಮಯ್ಯರಿಗೆ ಈ ಎಲ್ಲ ಬೆಳವಣಿಗೆಗಳು ವಿವರವಾಗಿ ಎಲ್ಲೋ ಸಂಪೂರ್ಣ ಮಾಹಿತಿ ಇದೆ ಅಲ್ವಾ? ನೀವು ಕೂಡ ಅವ್ರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಮಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವರ ಗಮನಕ್ಕೆ ಎಲ್ಲವೂ ಇರುತ್ತೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಎಲ್ಲ ಅವರು ಇರುತ್ತೆ. ನಿಶ್ಚಿತವಾಗ್ಲೂ ಅವ್ರ ಗಮನಕ್ಕೂ ಇರ್ಬೋದು. ಅಲ್ಲ, ಜಮೀರ್ ಅಹಮದ್ ಅವರು ಪ್ರಚಾರಕ್ಕೆ ಬರಲಿಲ್ಲ ಅನ್ನುವಂಥ ಚರ್ಚೆಗಳ ನಡುವೆ ಕೂಡ ಈ ರೀತಿ ಈಗ ಬೆಳವಣಿಗೆ ಆಗಿರುವಂಥದ್ದು. ನನಗೆ ಅದು ಗೊತ್ತಿಲ್ಲ. ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಎಂದೂ ಮಾತಾಡೋಕ್ಕೂ ಹೋಗೋದಿಲ್ಲ. ಅವ್ರು ಬಿಟ್ಟಿರೋದು ಪಕ್ಷದಲ್ಲಿ ಬಿಟ್ಟಿರ್ತಕ್ಕಂಥ ವಿಚಾರ. ಜಬ್ಬರ್ ಅವರು ಕೂಡ ಅವ್ರಿಗೆ ಟಿಕೆಟ್ ಅವರಿಗೆ ಕೊಡಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಒಂದು ಸಂದರ್ಭದಲ್ಲಿ ವ್ಯಕ್ತ ಆಗಿತ್ತು ಅನ್ನುವಂಥ ಚರ್ಚೆಗಳಿದೆ. ಇಲ್ಲ, ಬರೀ ಜಬ್ಬಾರ್ಗೆ ಟಿಕೆಟ್ ಕೇಳಿದ್ದು ಹೊರತು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳಿಲ್ಲ. ಕೊಟ್ಟರೆ ಜಬ್ಬಾರ್ ಕೊಡಿ, ಇಲ್ಲಾಂದರೆ ಯಾರಿಗಾದ್ರೂ ಕೊಡಿ ಅಂತ ಆ ಸ್ಟ್ಯಾಂಡಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಇವತ್ತು ಹಿನ್ನಡೆ ಆಗಿರ್ತಕ್ಕಂಥ. ಇಲ್ಲಾಂದರೆ ನಿಶ್ಚಿತವಾಗ್ಲೂ 4-5 ಹೆಸರು ತೊಗೊಂಡು ಹೋಗಿದರೆ ನಿಶ್ಚಿತವಾಗ್ಲೂ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಆಗೋದು ಅಲ್ಪಸಂಖ್ಯಾತ ಸಮುದಾಯದಿಂದ. ಆ ತಪ್ಪು ನಮ್ಮ ಹಿರಿಯ ನಾಯಕರೆಲ್ಲ ಸೇರಿ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಈಗ ಪಕ್ಷ ಕೂಡ ಕ್ರಮವನ್ನು ಕೈಗೊಳ್ಳುವಂಥ ಸ್ಪಷ್ಟ ಸಂದೇಶವನ್ನು ಈಗ ರವಾನೆ ಮಾಡಿದೆ. ಅದು ನನ್ನ ಗಮನಕ್ಕಿಲ್ಲ. ಅದು ನಿಮ್ಮ ಮಾಧ್ಯಮದಿಂದನೇ ನಾನು ಕೇಳ್ಪಟ್ಟಿರ್ತಕ್ಕಂಥ. ಅಲ್ಲ, ತಾವು ಕೂಡ ಸಿ ಎಂ ಸಿದ್ದರಾಮಯ್ಯನ ಭೇಟಿಯಾಗಿದ್ದರೆ, ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತಾಡಿದ್ರಿ. ಅವ್ರು ನಿಮ್ಮ ಹತ್ರ ಏನಂತ ವಿಚಾರ ಹೇಳಿದ್ರೆ ಅಥವಾ ನೀವು ಏನು ಸಲಹೆಗಳನ್ನ ಕೊಟ್ಟಿದ್ರಲ್ಲಿ? ನಾನು ಸಲಹೆ ಕೊಡೋದಷ್ಟು ನಾನು ದೊಡ್ಡವನಲ್ಲ. ಅವ್ರ ಜೊತೆಗೆ ಸಾಮಾನ್ಯವಾಗಿ ನಮ್ಮ ಪಕ್ಷದ ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಏನು ಆಗಿದೆ ಇಲ್ವೋ ಅಂತ ಸಿದ್ದರಾಮಯ್ಯನವ್ರಿಗೂ ಗಮನದಲ್ಲಿದೆ, ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೂ ಕೂಡ ಇದೆ. ಸೊ ಅವ್ರು ಏನು ಮಾಡಬೇಕು ಮಾಡಬಾರ್ದಂಥ ತೀರ್ಮಾನಗಳು ಅವ್ರು ಮಾಡ್ತಾರೆ. ನಮ್ಮ ಅದರಲ್ಲಿ ಹಸ್ತಕ್ಷೇಪ ಆಗಲಿ, ಒತ್ತಾಯ ಆಗಲಿ ಅಥವಾ ನಮ್ಮ ಅಭಿಪ್ರಾಯಗಳಾಗಿ ಏನು ಅಗತ್ಯ ಇಲ್ಲ. ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಪಕ್ಷದ ಹಿತದಲ್ಲಿ ಅವ್ರು ಏನು ಮಾಡಬೇಕು ಮಾಡಲಿ. ನಮ್ದು ಅವರು ಕೆಲವರು ಹೇಳ್ತಿರೋದು ನಾಯಕತ್ವಕ್ಕಾಗಿ ಪೈಪೋಟಿಗಳು ಅಷ್ಟೇ ಇವೆಲ್ಲ ನಡೀತಿರುವಂಥದ್ದು, ಅವ್ರ ಹಿತಾಸಕ್ತಿಗಳು ಅನ್ನುವಂಥ ಚರ್ಚೆಗಳು ಕೂಡ ವ್ಯಕ್ತ ಆಗ್ತದೆ. ಅದಕ್ಕೋಸ್ಕರನೇ ಕೆಲವರು ಇಷ್ಟೆಲ್ಲ ಮಾಡಿರ್ಬೋದಲ್ಲ. ನಾಯಕತ್ವದ ವರ್ಚಸ್ವನ್ನು ಸಾಬೀತು ಮಾಡೋದಕ್ಕೂ ಅಥವಾ ಉಳಿಸ್ಕೊಳ್ಳೋದಕ್ಕೂ ಅಥವಾ ಅವ್ರದ್ದು ಅಸ್ತಿತ್ವ ಏನಿಲ್ಲ, ಎಲ್ಲರಿಗೂ ಅಸ್ತಿತ್ವ ಇದೆ. ಬಟ್ ಕೆಲವರು ನಾವು ಇದ್ದರೆ ಇಲ್ಲಾಂದರೆ ಇಲ್ಲ ಅಂತ ಏನಾದರೂ ತೋರಿಸೋದಕ್ಕೆ ಮಾಡ್ಕೊಂಡಿದ್ರು, ಏನೋ ಗೊತ್ತಿಲ್ಲ. ಅದೆಲ್ಲ ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಟೀಕೆ ಆಗಲಿ, ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತಾಡೋಕ್ಕೂ ಹೋಗೋದಿಲ್ಲ, ಯಾರ ಬಗ್ಗೆನೂ ದೂರು ಕೊಡೋಕ್ಕೆ ಹೋಗೋದಿಲ್ಲ, ಅಥವಾ ಈ ಥರ ಮಾಡಬೇಕು ಅಂತ ಪಕ್ಷದಲ್ಲಿ ಕೇಳ್ಕೊಳೋಲ್ಲ ಅಲ್ಲ. ಅದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರ ಪಕ್ಷಕ್ಕೆ ಬಿಟ್ಬಿಡೋಣ, ಹಿರಿಯವ್ರು ಏನು ಮಾಡ್ತಾರೆ ಮಾಡಲಿ. ಅವತ್ತಿನ ಸನ್ನಿವೇಶ ನೋಡಿದ್ರೆ ನೀವು ಹೋದಾಗ ನೀವು ಸಲೀಂ ಅಹಮದ್ ಅವರೆಲ್ಲ ಹೋಗಿದ್ರಿ, ಅವತ್ತು ನಿಜಕ್ಕೂ ಬಗೆಹರಿದೇ ಇಲ್ಲ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಅವತ್ತು ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸಮಾಧಾನ ಪಡಿಸುವಂಥ ಒಂದು ಪ್ರಯತ್ನ ನೀವೆಲ್ಲರೂ ಕೂಡ ಮಾಡ್ತಾಯಿದ್ರು. ಪಕ್ಷ ನನಗೆ ಮತ್ತು ಸಲೀಂ ಅಹಮದ್ರವ್ರಿಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿತ್ತು ಆ ಜವಾಬ್ದಾರಿನೂ ನಾವು ನಿಭಾಯಿಸಿದ್ದೇವೆ. ಬರೀ ಪಕ್ಷದ ಹಿತದೃಷ್ಟಿಯಿಂದ ಇಲ್ಲ, ಸಮಾಜದ ಹಿತದೃಷ್ಟಿಯಿಂದ ನಾವು ನಿಭಾಯಿಸಿದ್ದೇವೆ. ದಾವಣಗೆರೆ ಒಂದು ಭಾಳ ಶಾಂತಿಯುತವಾದಂಥ ಒಂದು ನಗರ.
ಅಲ್ಲಿ ಬಿ ಜೆ ಪಿಯ ಶಾಸಕರು ಯಾರು ಗೆದ್ರೆ ಅಲ್ಲೂ ಕೂಡ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾರೆ. ಅದು ಹಾಕೂಡ್ದು, ಕಾಂಗ್ರೆಸ್ಸೇ ಗೆಲ್ಲಬೇಕು, ಕೋಮುವಾದಿ ಪಕ್ಷಗಳು ಗೆಲ್ಲಬಾರ್ದು ಅಂಥೇಳಿ ನಾವು ಪ್ರಯತ್ನಗಳು ಮಾಡಿದ್ದೇವೆ. ಫಲಿತಾಂಶ ಬರುತ್ತೆ, ದೊಡ್ಡ ಅಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಇದಿಷ್ಟು ಕೂಡ ರಿಜ್ವಾನ್ ಅರ್ಷದ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.